ಹಳೇದಾಗಿರುವಂಥ ದುಪ್ಪಟ್ಟ ಇದ್ದರೆ ಅಥವಾ ಯಾವುದಾದ್ರೂ ಬಟ್ಟೆ ಇದ್ದರೆ ತೊಗೊಳ್ಳಿ. ಹಳೇದಾಗಿರುವಂಥ ವೇಲ್ ಉಪಯೋಗಕ್ಕಿಲ್ಲ ಅಂಥೇಳಿ ಬಿಸಾಕಕ್ಕೆ ಹೋಗಬೇಡಿ. ನೋಡಿ ಈ ರೀತಿ ಡಬಲ್ ಫೋಲ್ಡಿಂಗ್ ಮಾಡ್ಕೊಬೇಕಾಗುತ್ತೆ. ಉಲ್ಟಾ ಮಾಡಿಕೊಂಡು 2 ಮಡಕೆನಲ್ಲಿ ಮಡ್ಚ್ಕೋಬೇಕು. ನಂತರ ತುದಿಯಲ್ಲಿ ಈ ರೀತಿ ಗಂಟಾಕಬೇಕಾಗುತ್ತೆ. ಈ ರೀತಿ ಗಟ್ಟಿಯಾಗಿ ಗಂಟಾಕಿದ್ದಾಯಿತು. ನೋಡಿ ಈ ರೀತಿ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದೇನಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂತಂದರೆ, ಹಳೇದಾಗಿರುವಂಥ ಸ್ಲಿಪ್ಪರ್ ಸ್ಟ್ಯಾಂಡ್ ಇರುತ್ತಲ್ಲ, ಏನಪ್ಪ ಇದು ಹಳೇದಾಗಿದೆ, ಇದ್ರ ಮೇಲೆ ಕವರ್ ಇಲ್ಲ ಅಂಥೇಳಿ ಚಿಂತೆ ಮಾಡೋದು ಬೇಡ. ಈ ರೀತಿಯಾಗಿ ಮನೆಯಲ್ಲೇ ಇರುವಂಥ ಒಂದು ಬಟ್ಟೆಯನ್ನು ಬಳಸಿ ಚಪ್ಪಲಿ ಸ್ಟ್ಯಾಂಡಿಗೆ ಕವರನ್ನು ರೆಡಿ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ಉಲ್ಟಾ ಮಡ್ಚಿರ್ತೀವಲ್ಲ, ಅದನ್ನು ಮೇಲೆ ಈ ರೀತಿ ಹಾಕ್ಕೊಂಡು ಅದನ್ನು ಸೀದಾ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಈ ಮುಂಭಾಗದಲ್ಲಿ ನೋಡಿ ಈ ಥರ 2 ಪದರ ಬರೋ ರೀತಿ ಬಟ್ಟೆಯನ್ನು ಹಾಕ್ಕೊಳ್ಬೇಕು. ಇವಾಗ ನೋಡಿ ಚಪ್ಪಲಿಗಳನ್ನೆಲ್ಲ ಜೋಡಿಸಿದ್ದಾಗಿದೆ. ನಮಗೆ ಬೇಕಾದಾಗ ಈ ರೀತಿ ತಕ್ಕೊಳ್ಳೋದು, ಯಾವ ಸ್ಲಿಪ್ಪರ್ ಬೇಕೋ ಹಾಕ್ಕೊಳ್ಳೋದು. ನಂತರ ಮೇಲಿನ ಕವರನ್ನು ಹಾಗೆ ಬಟ್ಟೆಯನ್ನು ಈ ರೀತಿ ಬಿಟ್ಟರೆ ಕ್ಲೀನಾಗಿ ಕ್ಲೋಸ್ ಆಗಿ ಕಾಣುತ್ತೆ. ನೋಡೋದಕ್ಕೂ ಕೂಡ ಅಷ್ಟೇ ಕ್ಲೀನಾಗಿ ಕಾಣುತ್ತೆ. ಮತ್ತು ಅದ್ರ ಜೊತೆಗೆ ಈ ಚಪ್ಪಲಿಗಳು ಶೂಗಳು ಧೂಳು ಕೂಡ ಆಗೋದಿಲ್ಲ, ಕೊಳೆ ಆಗೋದಿಲ್ಲ. ಹೊರಗಡೆ ಇಟ್ಟಿರ್ತೀವಿ, ಆ ಕಡೆ ಈ ಕಡೆ ಕನ್ಸ್ಟ್ರಕ್ಷನ್ ಕೆಲಸ, ವೆಹಿಕಲ್ಸ್ ಎಲ್ಲ ಓಡಾಡ್ತಿರುತ್ತೆ, ಆದರೆ ಬೇಗನೆ ಈ ಚಪ್ಪಲಿಗಳು ಶೂಗಳೆಲ್ಲ ಗಲೀಜಾಗಿಬಿಡುತ್ತೆ. ಆ ಥರ ಇದ್ದಾಗ ಈ ರೀತಿ ಒಂದು ಬಟ್ಟೆಯನ್ನು ಬಳಸಿಕೊಂಡು ಸ್ಲಿಪ್ಪರ್ ಸ್ಟ್ಯಾಂಡ್ ಕವರನ್ನು ನಾವು ಮನೆಯಲ್ಲಿ ಈಸಿಯಾಗಿ ಒಂದೇ ಒಂದು ಗಂಟನ್ನು ಹಾಕುವ ಮೂಲಕ ರೆಡಿ ಮಾಡ್ಕೊಳ್ಬಹುದು.